Friends, I am Tasneem Kausar Manyar, Associate Professor in Political Science, IDSG Government College, Chikmagalur. Today I am going to explain Parliament of India in this video. Kuvempu University second degree students become BSc, BBA students study Indian Constitution in fourth sem as compulsory paper, non-core paper. Parliament of India. ವಿದ್ಯಾರ್ಥಿಗಳೇ, ಪಾರ್ಲಿಮೆಂಟ್ ಎಂಬ ಇಂಗ್ಲಿಷ್ ಪದ ಫ್ರೆಂಚ್ ಪದವಾದ ಪಾರ್ಲರ್ ಪದದಿಂದ ಬಂದಿದೆ. ಪಾರ್ಲರ್ ಅಂದರೆ ಇಟ್ ಮೀನ್ಸ್ ಮಾತನಾಡುವುದು ಅಥವಾ ಚರ್ಚಿಸುವುದು. ಹಾಗಾಗಿ ಪಾರ್ಲಿಮೆಂಟ್ ಅಂದರೆ ಆಲೋಚನಾ ಸಭೆಯಾಗುತ್ತದೆ. ಇದು ಚರ್ಚೆಗಳ ಮೂಲಕ ರಾಷ್ಟ್ರಕ್ಕೆ ಬೇಕಾದಂತಹ ಶಾಸನಗಳನ್ನು ರಚನೆ ಮಾಡ್ತದೆ. ಪಾರ್ಲಿಮೆಂಟ್ ಅನ್ನು ಭಾರತದಲ್ಲಿ ನಾವು ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂದು ಕರೆದಿದ್ದೇವೆ. ಹಾಗೆಯೇ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಿವಿಧ ಹೆಸರುಗಳಿಂದ ಅದನ್ನು ಕರೆಯಲಾಗ್ತಾ ಇದೆ. ಉದಾಹರಣೆಗೆ ಅಮೆರಿಕದಲ್ಲಿ ಶಾಸಕಾಂಗವನ್ನು ಕಾಂಗ್ರೆಸ್ ಅಂತ ಕರೀತಾರೆ. ಅದರ ಮೇಲ್ಮನೆ ಸೆನೆಟ್ ಆದರೆ ಕೆಳಮನೆ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಆಗಿದೆ. ಹಾಗೆ ಬ್ರಿಟನ್ನಲ್ಲಿ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತ ಕರೀತಾರೆ. ಅದರ ಮೇಲ್ಮನೆ ಶ್ರೀಮಂತ ಸಭೆ ಹಾಗೂ ಕೆಳಮನೆ ಹೌಸ್ ಆಫ್ ಕಾಮನ್ಸ್ ಅಂದರೆ ಸಾಮಾನ್ಯರ ಸದನ. ಭಾರತದ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಕೆಲವೊಂದು ನೋಡಿದಾಗ ಅಫ್ಘಾನಿಸ್ತಾನದಲ್ಲಿ ಸುರಾ ಎಂದು ಅದನ್ನು ಕರೆಯಲಾಗ್ತಾ ಇದೆ ಅಥವಾ ಪಾರ್ಲಿಮೆಂಟ್ ಆಫ್ ಅಫ್ಘಾನಿಸ್ತಾನ್. ಇಸ್ರೇಲ್ನಲ್ಲಿ ನೆಸೆಟ್ ಅಂತ ಕರೆಯಲಾಗ್ತಾ ಇದೆ. ರಷ್ಯಾದಲ್ಲಿ ಡುಮಾ ಅಂತ ಕರೆಯಲಾಗ್ತಾ ಇದೆ. ನೇಪಾಳದಲ್ಲಿ ರಾಷ್ಟ್ರೀಯ ಪಂಚಾಯತ್ ಎಂದು ಕರೆಯಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಮಂಜ್ಲಿಸೆ ಸೂರಾ ಅಂತ ಕರೆಯಲಾಗುತ್ತದೆ. ಮಂಜ್ಲಿಸೆ ಸೂರಾ ಇದು ವಿಶ್ವದಲ್ಲಿ ಮೊದಲ ಒಂದು ಪಾರ್ಲಿಮೆಂಟ್ ಆಗಿದೆ. ಇದು ಸೋಲಾರ್ ಪವರ್ ಇಂದ ರನ್ ಆಗುವಂತಹ ಪಾರ್ಲಿಮೆಂಟ್ ಆಗಿದೆ. ಹೀಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಶಾಸಕಾಂಗವನ್ನು ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೆಯಲಾಗುತ್ತದೆ. ಹಾಗೆಯೇ ನಾವು ಭಾರತದಲ್ಲಿ ನಮ್ಮ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಂಸತ್ತು, ಹಿಂದಿಯಲ್ಲಿ ಸಂಸತ್ ಭವನ. ನಮ್ಮ ಪಾರ್ಲಿಮೆಂಟ್ ಏನಿದೆ ಇದು ರಾಷ್ಟ್ರದ ಶ್ರೇಷ್ಠ ಶಾಸನಾತ್ಮಕ ಅಂಗವಾಗಿದೆ. ಸುಪ್ರೀಂ ಲೆಜಿಸ್ಲೇಟಿವ್ ಬಾಡಿ ಆಫ್ ಎ ಕಂಟ್ರಿ ಅಂತ ಇದನ್ನು ಕರೀತಾರೆ. ನಮ್ಮ ಭಾರತದ ಒಂದು ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟಿಗೆ ಪ್ರಮುಖವಾದಂತಹ ಸ್ಥಾನವನ್ನು ಕೊಡಲಾಗಿದೆ ಮತ್ತು ನಾವು ಸಂಸದೀಯ ಪ್ರಕಾರದ ಒಂದು ಸರ್ಕಾರವನ್ನು ಹೊಂದಿರುವುದರಿಂದ ನಮ್ಮಲ್ಲಿ ಶಾಸಕಾಂಗಕ್ಕೆ ಮಹತ್ವದ ಸ್ಥಾನವನ್ನು ನಾವು ಪಾರ್ಲಿಮೆಂಟಿಗೆ ಮಹತ್ವದ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ಭಾರತದ ಸಂವಿಧಾನದ ಚಾಪ್ಟರ್ 2 ಪಾರ್ಟ್ 5 ಅಂದರೆ ಅಧ್ಯಾಯ 2 5ನೇ ಭಾಗದಲ್ಲಿ ಆರ್ಟಿಕಲ್ 79ರಿಂದ 122ರವರೆಗೆ ನಾವು ಪಾರ್ಲಿಮೆಂಟಿನ 2 ಸದನಗಳ ರಚನೆ, ಅಲ್ಲಿಯ ಸದಸ್ಯರ ಅರ್ಹತೆಗಳು, ಅವರಿಗಿರುವಂತಹ ಸವಲತ್ತುಗಳು, ಆಮೇಲೆ 2 ಸದನಗಳ ಕಾರ್ಯವಿಧಾನ, 2 ಸದನಗಳ ಕಾರ್ಯಗಳ ಬಗ್ಗೆ ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡ್ತೇವೆ. ಹಾಗಾಗಿ ಭಾರತದ ಸಂವಿಧಾನದ ಭಾಗ 5 ವಿಧಿಗಳು 79ರಿಂದ 122 ಪಾರ್ಲಿಮೆಂಟಿನ ಬಗ್ಗೆ ವಿವರಣೆಯನ್ನು ಒಳಗೊಂಡಂತಹ ಒಂದು ಭಾಗವಾಗಿದೆ. ಭಾರತದ ಒಂದು ಪಾರ್ಲಿಮೆಂಟ್ ಅದು ಪ್ರೆಸಿಡೆಂಟ್, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಒಳಗೊಂಡಿದೆ. ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ದ ಪ್ರೆಸಿಡೆಂಟ್, ರಾಜ್ಯಸಭಾ ಅಂಡ್ ಲೋಕಸಭಾ. ಇಲ್ಲಿ ನಾವು ಪ್ರೆಸಿಡೆಂಟ್ ಏನಿದ್ದಾರೆ, ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ, ಅವರು ರಾಜ್ಯಸಭೆಯ ಸದಸ್ಯರು ಆಗಿರುವುದಿಲ್ಲ, ಲೋಕಸಭೆಯ ಸದಸ್ಯರು ಆಗಿರುವುದಿಲ್ಲ. ಆದರೆ ಅವರು ಪಾರ್ಲಿಮೆಂಟಿನ ಅವಿಭಾಜ್ಯ ಅಂಗ ಆಗಿದ್ದಾರೆ. ಹಾಗಾಗಿ ನಮ್ಮ ಪಾರ್ಲಿಮೆಂಟ್ ಈ ಮೂವರನ್ನು ಸಹ ಒಳಗೊಂಡಿದೆ. ಯಾಕೆಂದರೆ ಪಾರ್ಲಿಮೆಂಟಿನ ಪ್ರತಿಯೊಂದು ಕಾರ್ಯಕಲಾಪಗಳು ರಾಷ್ಟ್ರಾಧ್ಯಕ್ಷರ ಒಂದು ಸಮ್ಮತಿ, ಸಲಹೆ ಮೇರೆಗೆ ನಡೀತವೆ. ಹಾಗಾಗಿ ನಮ್ಮ ಕೇಂದ್ರ ಶಾಸಕಾಂಗವನ್ನು ನಾವು ಪಾರ್ಲಿಮೆಂಟ್, ಸಂಸತ್ತು ಎಂದು ಕರಿತೀವಿ. ಹಾಗಾಗಿ ಇದು ಸಂಸತ್ತು ರಾಷ್ಟ್ರಾಧ್ಯಕ್ಷರು, ಲೋಕಸಭೆ, ರಾಜ್ಯಸಭೆಯನ್ನು ಒಳಗೊಂಡಿದೆ. ಮತ್ತು ಈ 2 ಸದನದ ಸದಸ್ಯರನ್ನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ MP ಅಂತ ನಾವು ಅವರನ್ನು ಕರಿತೀವಿ. ಈ ಒಂದು ನಮ್ಮ ಲೋಕಸಭೆ, ರಾಜ್ಯಸಭೆ ಇದು ಒಳಗೊಂಡಂತಹ ಸದಸ್ಯರ ಸಂಖ್ಯೆ ಎಷ್ಟಿದೆ?
ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. 250 ಸದಸ್ಯರಲ್ಲಿ 12 ಜನ ಸದಸ್ಯರು ರಾಷ್ಟ್ರಾಧ್ಯಕ್ಷರಿಂದ ನೇಮಕಾತಿ ಆಗ್ತಾರೆ. ಇದರ ಬಗ್ಗೆ ಮುಂದೆ ನಾನು ವಿವರಣೆ ಕೊಡ್ತೀನಿ. ಹಾಗೆಯೇ 238 ಸದಸ್ಯರು ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಅವರು ಚುನಾಯಿತರಾಗ್ತಾರೆ. ಹೀಗೆ ಒಟ್ಟು ಗರಿಷ್ಠ ಸದಸ್ಯರ ಸಂಖ್ಯೆ 250. ಪ್ರಸ್ತುತ 245 ಸದಸ್ಯರಿದ್ದಾರೆ. 233 ಸದಸ್ಯರು ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತರಾದ ಸದಸ್ಯರಿದ್ದಾರೆ. 12 ಸದಸ್ಯರು ರಾಷ್ಟ್ರಾಧ್ಯಕ್ಷರಿಂದ ನೇಮಕಾತಿಯಾದಂತಹ ಸದಸ್ಯರು ಇದ್ದಾರೆ. ಹಾಗೆಯೇ ನಾವು ಲೋಕಸಭೆಗೆ ಬಂದರೆ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552 ಇದೆ. 552 ಸದಸ್ಯರಲ್ಲಿ 530 ಸದಸ್ಯರು ರಾಜ್ಯಗಳಿಂದ ಹಾಗೂ 2 ಸದಸ್ಯರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಹಾಗೂ 20 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತರಾಗಲಿಕ್ಕೆ ಅವಕಾಶ ಇದೆ. ನಾವು ಪ್ರಸ್ತುತ ನೋಡ್ಬೇಕು ಅಂತ ಅಂದ್ರೆ 545 ಸದಸ್ಯರು ಲೋಕಸಭೆಯಲ್ಲಿದ್ದಾರೆ. ಅದರಲ್ಲಿ 530 ಸದಸ್ಯರು ರಾಜ್ಯಗಳಿಂದ ಆಯ್ಕೆಯಾಗಿದ್ದಾರೆ ಮತ್ತು 13 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳಿಂದ, 2 ಸದಸ್ಯರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಆಯ್ಕೆಯಾದಂತಹ ಸದಸ್ಯರನ್ನು ಇದು ಒಳಗೊಂಡಿದೆ. ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಒಂದು ಪಿಕ್ಚರ್ ಏನಿದೆ, ಇದು ಅಧಿವೇಶನದ ಒಂದು ಮಾದರಿಯನ್ನು ನಮಗೆ ತೋರಿಸ್ತದೆ. ಇಲ್ಲಿ ಸ್ಪೀಕರ್ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆಯೇ ಅವರ ಸಿಬ್ಬಂದಿ ವರ್ಗಕ್ಕೆ ಅವಕಾಶ ಇರ್ತದೆ. ಇಲ್ಲಿ ಆಡಳಿತ ಪಕ್ಷ ಮತ್ತು ಒಂದು ಕಡೆ ವಿರೋಧ ಪಕ್ಷಕ್ಕೆ ಅವಕಾಶ ಇರ್ತದೆ. ಹಾಗೆಯೇ ರಾಜ್ಯಸಭೆ ಸಹ ಸಮಾವೇಶಗೊಳ್ತದೆ. ನಾವು ಈಗ 2 ಸದನಗಳ ಒಂದು ರಚನೆ ಹಾಗೂ ಅಲ್ಲಿರುವಂತಹ ಸದಸ್ಯರ ಒಂದು ಅರ್ಹತೆಗಳು, ಅದರ ಜೊತೆಗೆ ಕೆಲವೊಂದು ವಿಶಿಷ್ಟವಾದಂತಹ ಮಹತ್ವದ ಅಂಶಗಳು 2 ಸದನದಲ್ಲಿ ಏನಿದೆ ಅವುಗಳನ್ನು ಅವಲೋಕಿಸೋಣ. ಮೊದಲನೆಯದಾಗಿ ಲೋಕಸಭೆಯ ಬಗ್ಗೆ. ಲೋಕಸಭೆ ಇದು ಲೋವರ್ ಹೌಸ್, ಪಾಪ್ಯುಲರ್ ಹೌಸ್, ಟೆಂಪರರಿ ಹೌಸ್ ಎಂದು ಸಹ ಕರೆಯಲ್ಪಟ್ಟಿದೆ. ಇದನ್ನು ನಾವು ಕೆಳಮನೆ ಅಂತಾನೂ ಕರಿತೀವಿ, ಜನಪ್ರಿಯ ಸದನ ಅಂತಾನೂ ಕರಿತೀವಿ ಮತ್ತು ಜನತಾ ಸದನ ಅಂತಾನೂ ಸಹ ಕರಿತೀವಿ. ಹಾಗಾದರೆ ಇದನ್ನು ಲೋವರ್ ಹೌಸ್ ಅಂತ ಯಾಕೆ ಕರೆಯಲಾಗಿದೆ? ಲೋವರ್ ಹೌಸ್ ಅಂತ ಕರೀಲಿಕ್ಕೆ ಕಾರಣ ಏನು ಅಂದರೆ, ರಾಜ್ಯಸಭೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸದಸ್ಯರಿಗೆ ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕಿರುವಂತಹ ವಯಸ್ಸು 25 ವರ್ಷ. ಹಾಗಾಗಿ ಇದನ್ನು ಲೋವರ್ ಹೌಸ್ ಅಂತ ಕರೆಯಲಾಗಿದೆ. ಪಾಪ್ಯುಲರ್ ಹೌಸ್ ಅಥವಾ ಅದನ್ನು ಜನತಾ ಸದನ ಅಂತ ಯಾಕೆ ಕರೆದಿದ್ದಾರೆ ಅಂತ ಅಂದರೆ, ಇದರ ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆ ಆಗ್ತಾರೆ. ಪ್ರಜೆಗಳಿಂದ ಚುನಾವಣೆಯ ಮೂಲಕ ನೇರವಾಗಿ ಆಯ್ಕೆ ಆಗುವಂತಹ ಸದಸ್ಯರನ್ನು ಈ ಸದನ ಒಳಗೊಂಡಿದೆ. ಹಾಗಾಗಿ ಅದನ್ನು ಜನಪ್ರಿಯ ಜನತಾ ಸದನ ಅಂತ ಇದನ್ನು ಕರೆಯಲಾಗಿದೆ. ಇನ್ನು ಟೆಂಪರರಿ ಹೌಸ್ ಅಂತ ಯಾಕೆ ಕರೀತಾರೆ ಅಂದರೆ, ಇದು 5 ವರ್ಷದ ಕಾಲಾವಧಿಯನ್ನು ಹೊಂದಿದೆ. ಹಾಗಾಗಿ ಇದು ವಿಸರ್ಜನೆಗೆ ಒಳಗಾಗುವಂತ ಸದನ ಆಗಿರುವುದರಿಂದ ಇದನ್ನು ಟೆಂಪರರಿ ಹೌಸ್ ಅಂತ ಕರೆಯಲಾಗಿದೆ. ಸದಸ್ಯರ ಅರ್ಹತೆಯ ಬಗ್ಗೆ, ಕ್ವಾಲಿಫಿಕೇಶನ್ ಆಫ್ ದ ಮೆಂಬರ್ಸ್ ಆಫ್ ಲೋಕಸಭಾ. ಆರ್ಟಿಕಲ್ 84 ಸಂವಿಧಾನದ 84ನೆಯ ವಿಧಿಯ ಪ್ರಕಾರ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಅಂದರೆ ಅವರು ಭಾರತದ ಪ್ರಜೆಯಾಗಿರ್ಬೇಕು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಯ ಮುಂದೆ 3ನೇ ಅನುಸೂಚಿಯಲ್ಲಿ ತಿಳಿಸಿರುವಂತೆ ಪ್ರಮಾಣ ಅಥವಾ ದೃಢೀಕರಣ ಮಾಡಬೇಕು. ನಾಮಪತ್ರ ಸಲ್ಲಿಸುವಾಗ ಸಂವಿಧಾನವನ್ನು ಗೌರವಿಸಿ ಭಾರತದ ಪರಮಾಧಿಕಾರ ಮತ್ತು ಸಮಗ್ರತೆಯನ್ನು ರಕ್ಷಿಸುತ್ತೇನೆ ಎಂಬ ಪ್ರಮಾಣ ವಚನವನ್ನು ಮಾಡಬೇಕು. 84ನೆಯ ವಿಧಿಯ ಪ್ರಕಾರ ಅವರು 25 ವರ್ಷ ವಯಸ್ಸಿನವರಾಗಿರ್ಬೇಕು. ಹಾಗೆಯೇ ಕಾನೂನಿನ ಮೂಲಕ ನಿರ್ಧರಿಸುವ ಇತರ ಅರ್ಹತೆಗಳನ್ನು ಅವರು ಹೊಂದಿರಬೇಕು. ಏನು ಕಾನೂನಿನ ಮೂಲಕ ಸಂಸತ್ತು ನಿಯಮಗಳನ್ನು ಪಾಸ್ ಮಾಡ್ತದೆಯೋ ಆ ನಿಯಮಗಳನ್ನು ಅವರು ಹೊಂದಿರಬೇಕು. ಇನ್ನು ಈ ಸದನದ ಚುನಾವಣೆ ಅಂದರೆ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಮೆಂಬರ್ಸ್ ಡೈರೆಕ್ಟ್ಲಿ ಇಲೆಕ್ಟೆಡ್ ಬೈ ದ ಪೀಪಲ್. ನಂತರ ಇದರ ಒಂದು ಅವಧಿ, ಅಧಿಕಾರ ಅವಧಿ ಆರ್ಟಿಕಲ್ 83ರ ಪ್ರಕಾರ ಇದನ್ನು ಟೆಂಪರರಿ ಹೌಸ್ ಅಂತ ಕರೀತಾರೆ. ಇದರ ಕಾಲಾವಧಿ 5 ವರ್ಷ. ಈ ಸದನ ಯಾವ ಒಂದು ವಿಶಿಷ್ಟತೆ ಇದೆ ಅಂದರೆ, ಇದು ಸರ್ಕಾರದ ರಚನೆ ಮತ್ತು ವಿಸರ್ಜನೆ ಈ ಸದನದಲ್ಲಿ ಮಾತ್ರ ಆಗ್ತದೆ. ಯಾಕೆಂದರೆ 5 ವರ್ಷದ ನಂತರ ಈ ಸದನ ವಿಸರ್ಜನೆ ಆಗ್ತದೆ ಮತ್ತು
ಹೊಸದಾಗಿ ಇಲೆಕ್ಷನ್ ಆಗಿ ಮತ್ತೆ ಹೊಸದಾಗಿ ಸರ್ಕಾರ ರಚನೆ ಆಗ್ತದೆ. ಹಾಗಾಗಿ ಇದರ ಅಧಿಕಾರಾವಧಿಯು ಲೋಕಸಭೆಯ ಅಧಿಕಾರಾವಧಿಯು 5 ವರ್ಷ ಆಗಿದೆ. ಲೋಕಸಭೆಯು 5 ವರ್ಷಕ್ಕಿಂತ ಮೊದಲೇ ಅದನ್ನು ವಿಸರ್ಜನೆ ಮಾಡಲಿಕ್ಕೂ ಸಹ ಅವಕಾಶ ಇದೆ. ವಿಶ್ವಾಸ ಅವಿಶ್ವಾಸದ ಪರೀಕ್ಷೆ ಈ ಸದನದಲ್ಲಿ ನಡೆಸಲಾಗುವುದು. ಅವಿಶ್ವಾಸ ಮಂಡನೆ ಮಾಡಬೇಕು ಅಂತ ಅಂದರೆ 50 ಸದಸ್ಯರ ಬೆಂಬಲ ಅಗತ್ಯ ಇದೆ. ಹಾಗಾಗಿ 50 ಸದಸ್ಯರ ಬೆಂಬಲದ ಜೊತೆಗೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬಹುದು. ಒಂದು ವೇಳೆ ಆಡಳಿತ ಪಕ್ಷ ತನ್ನ ಬಹುಮತ ಸಾಬೀತುಪಡಿಸುವುದರಲ್ಲಿ ಅದು ಏನಾದರೂ ಸೋಲನ್ನು ಅನುಭವಿಸಿದರೆ ಆ ಸಂದರ್ಭದಲ್ಲಿ ಸರ್ಕಾರ ಬಿದ್ದು ಹೋಗ್ತದೆ, ಅಂದರೆ ಲೋಕಸಭೆ ವಿಸರ್ಜನೆ ಆಗ್ತದೆ. ಇಲ್ದಿದ್ರೆ ರಾಷ್ಟ್ರಾಧ್ಯಕ್ಷರು ವಿರೋಧ ಪಕ್ಷದವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಬಹುದು. ಹಾಗಾಗಿ ಈ ಸದನದಲ್ಲಿ ಸರ್ಕಾರದ ರಚನೆ ಮತ್ತು ಸರ್ಕಾರದ ವಿಸರ್ಜನೆ ಲೋಕಸಭೆಯಲ್ಲಿ ನಡೀತದೆ. ಮತ್ತು ಸಾಮಾನ್ಯವಾಗಿ ಇದರ ಒಂದು ಟರ್ಮ್ ಏನಿದೆ ಇದು 5 ವರ್ಷ. ಮೊದಲನೇ ಅಧಿವೇಶನ ಏನು ಸಾರ್ವತ್ರಿಕ ಚುನಾವಣೆ ಆದ ನಂತರ ನಡೀತದೆ, ಆ ಸಂದರ್ಭದಿಂದ ಅದರ ಕಾಲಾವಧಿಯನ್ನು ಪರಿಗಣಿಸಲಾಗುವುದು. ಹೀಗೆ ಅದು 5 ವರ್ಷದ ಅವಧಿಯವರೆಗೆ ಅಧಿಕಾರದಲ್ಲಿ ಇರ್ತದೆ. ಬಹುಮತ ಪಡೆದಿದ್ರೆ 5 ವರ್ಷವನ್ನು ಅದು ಪೂರೈಸ್ತದೆ. ಒಂದು ವೇಳೆ ಏನಾದರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದರೆ ಇದರ ಅಧಿಕಾರಾವಧಿಯನ್ನು ಮತ್ತೆ 1 ವರ್ಷಕ್ಕೆ ಹೆಚ್ಚಿಸಲಾಗುವುದು. ದ ಟರ್ಮ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಫಾರ್ 1 year. ನ್ಯಾಷನಲ್ ಎಮರ್ಜೆನ್ಸಿ ಅಕರ್ಸ್ ಫಾರ್ 3 reasons: ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಆರ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಯುದ್ಧ ಇರಬಹುದು, ಆಂತರಿಕ ಘರ್ಷಣೆಗಳು ಇರಬಹುದು. ಯಾವುದೇ ಕಾರಣದಿಂದ ತುರ್ತು ಪರಿಸ್ಥಿತಿ ಉಂಟಾದರೆ ಆಗ ಇದರ ಅಧಿಕಾರಾವಧಿಯನ್ನು 1 ವರ್ಷಕ್ಕೆ ಹೆಚ್ಚಿಸಲಾಗುವುದು. ತುರ್ತು ಪರಿಸ್ಥಿತಿಯ ಅವಧಿಯವರೆಗೂ ಅದು ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಅಧಿಕಾರಾವಧಿಯನ್ನು ಮತ್ತೆ 6 ತಿಂಗಳಿಗೆ ಒಂದು ಸಲ ನವೀಕರಿಸಲಿಕ್ಕೂ ಸಹ ಅವಕಾಶವನ್ನು ಕೊಡಲಾಗಿದೆ. ಈ ಲೋಕಸಭೆಯು ಪ್ರಧಾನಮಂತ್ರಿಯನ್ನು ಸದನದ ನಾಯಕರನ್ನಾಗಿ ಒಳಗೊಂಡಿದೆ. ಭಾರತದ ಒಂದು ಸಂಸತ್ತಿನ ವಿಶಿಷ್ಟತೆ ಅಂದರೆ ಪ್ರಧಾನಮಂತ್ರಿ ಆದಂಥವರು ಕೆಳಮನೆಯ ಸದಸ್ಯರು ಆಗಿರ್ಬೋದು ಅಥವಾ ಮೇಲ್ಮನೆಯ ಸದಸ್ಯರಾಗಿರ್ಬೋದು. ಆದರೆ ಬ್ರಿಟನ್ನಿನಲ್ಲಿ ಪ್ರಧಾನಮಂತ್ರಿ ಆದಂಥವರು ಕೆಳಮನೆಯ ಸದಸ್ಯರೇ ಆಗಿರಬೇಕು ಅಂತ ನಿಯಮ ಇದೆ. ಭಾರತದಲ್ಲಿ ಅವರು ಕೆಳಮನೆಯ ಸದಸ್ಯರು ಆಗಿರ್ಬೋದು ಅಥವಾ ಮೇಲ್ಮನೆಯ ಸದಸ್ಯರಾಗಿರ್ಬೋದು. ಅದಕ್ಕೆ ಉದಾಹರಣೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರದ್ದು ತಗೋಬಹುದು, ಅಥವಾ IK ಗುಜರಾಲ್ ಅಥವಾ HV ದೇವೇಗೌಡ ಅಥವಾ ಡಾಕ್ಟರ್ ಮನಮೋಹನ್ ಸಿಂಗ್. ಇವರು ಮೇಲ್ಮನೆಯ ಸದಸ್ಯರಾಗಿದ್ದರೂ ಸಹ ಪ್ರಧಾನಮಂತ್ರಿಯಾಗಿ ಭಾರತದಲ್ಲಿ ತಮ್ಮ ಸೇವೆಯನ್ನು ಅವರು ಪೂರೈಸಿದ್ದಾರೆ. ಹಾಗೆಯೇ ಸದನದ ಪ್ರಿಸೈಡಿಂಗ್ ಆಫೀಸರ್ ಅಂದರೆ ಅಧ್ಯಕ್ಷರು ಸ್ಪೀಕರ್ ಆಗಿರ್ತಾರೆ. ಇವರನ್ನು ಸದನದ ಸದಸ್ಯರೇ ಇವರನ್ನು ಚುನಾವಣೆ ಮಾಡ್ತಾರೆ. ಮೊದಲನೇ ಅಧಿವೇಶನದಲ್ಲಿ ಲೋಕಸಭೆಯ ಸ್ಪೀಕರ್ ಅನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಆರ್ಟಿಕಲ್ 93ರ ಪ್ರಕಾರ ಡೆಪ್ಯೂಟಿ ಸ್ಪೀಕರ್ ಅನ್ನು ಸಹ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಸಹ ಸದನದ ಸದಸ್ಯರಲ್ಲಿಯೇ ಆಯ್ಕೆ ಆಗ್ತಾರೆ. ಹಿ ಈಸ್ ಇಲೆಕ್ಟೆಡ್ ಅಮಂಗ್ ಇಟ್ಸ್ ಮೆಂಬರ್ ಅಂತ ಆರ್ಟಿಕಲ್ 93 ತಿಳಿಸ್ತದೆ. ಆಮೇಲೆ ಸದನದ ಒಂದು ಅಧಿವೇಶನಗಳು ಹೇಗೆ ನಡೀತವೆ, ಸೆಷನ್ಸ್ ಹೇಗೆ ನಡೀತವೆ, ವರ್ಷಕ್ಕೆ 3 ಸಲ ಇದರ ಅಧಿವೇಶನಗಳು ನಡೀತವೆ. BMW ಅಂತ ನಾವು ಹೇಳ್ತೀವಿ. ಬಿ ಅಂದರೆ ಬಜೆಟ್, ಇದು ಫೆಬ್ರವರಿ ಮತ್ತು ಮೇನಲ್ಲಿ ನಡೀತದೆ. M ಅಂದರೆ ಮನ್ಸೂನ್ ಅಂದರೆ ಮಳೆಗಾಲದ ಅಧಿವೇಶನ, ಜುಲೈ ಅಥವಾ ಆಗಸ್ಟ್ ಅಲ್ಲಿ ನಡೀತದೆ. W ಅಂದರೆ ವಿಂಟರ್ ಅಂದರೆ ಚಳಿಗಾಲದ ಅಧಿವೇಶನ, ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ನಡೀತದೆ. ಲೋಕಸಭೆಯು ಸಂಸತ್ತಿನ ಅತ್ಯಂತ ಬಲಿಷ್ಠ ಸದನ ಆಗಿದೆ. ಇದು ರಾಜ್ಯಸಭೆಗಿಂತ ಹೆಚ್ಚು ಅಧಿಕಾರವನ್ನು ಹೊಂದಿದೆ. ಹಣಕಾಸು ಮಸೂದೆ ಮೊದಲು ಇಲ್ಲಿಯೇ ಮಂಡನೆ ಮಾಡಬೇಕಾಗ್ತದೆ ಮತ್ತು ಇದರ ನಿರ್ಣಯ ಅಂತಿಮ ಆಗಿರ್ತದೆ. ನಂತರ ನಾವು ರಾಜ್ಯಸಭೆಯ ಬಗ್ಗೆ ಅವಲೋಕಿಸೋಣ. ರಾಜ್ಯಸಭೆ ಇದು ಸಂಸತ್ತಿನ ಮೇಲ್ಮನೆ ಆಗಿದೆ. ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗಿದೆ. ಅಪ್ಪರ್ ಹೌಸ್, ಕೌನ್ಸಿಲ್ ಆಫ್ ಸ್ಟೇಟ್, ಪರ್ಮನೆಂಟ್ ಹೌಸ್ ಅಂದರೆ ಮೇಲ್ಮನೆ, ಶಾಶ್ವತ ಸದನ, ರಾಜ್ಯಗಳ ಪರಿಷತ್ತು. ಮೇಲ್ಮನೆ ಅಂತ ಕರೀಲಿಕ್ಕೆ ಇಲ್ಲಿಯ ಸದಸ್ಯರಾಗಿ ಆಯ್ಕೆ ಆಗಬೇಕು ಅಂದರೆ 30 ವರ್ಷಕ್ಕಿಂತ ಹೆಚ್ಚು ವಯಸ್ಸನ್ನು ಹೊಂದಿರಬೇಕು. ಶಾಶ್ವತ ಸದನ ಅಂದರೆ ಇದು ವಿಸರ್ಜನೆ ಆಗುವುದಿಲ್ಲ, ಇದು ಶಾಶ್ವತವಾಗಿ ಮುಂದುವರಿಯುವಂತಹ ಸದನ ಆಗಿದೆ. ರಾಜ್ಯಗಳ ಪರಿಷತ್ತು ಅಂದರೆ ರಾಜ್ಯ ವಿಧಾನ ಮಂಡಲಗಳಿಂದ ಆಯ್ಕೆ ಆದಂತಹ ಸದಸ್ಯರನ್ನು ಇದು ಒಳಗೊಂಡಿದೆ. ಹಾಗಾಗಿ ಇದನ್ನು ರಾಜ್ಯಗಳ ಪರಿಷತ್ ಅಂತ ಕರೆಯಲಾಗಿದೆ.
ಇದರ ಸದಸ್ಯರಾಗಲಿಕ್ಕೆ ಬೇಕಾದಂತಹ ಅರ್ಹತೆಗಳು ಏನು? ರಾಜ್ಯಸಭೆಯ ಸದಸ್ಯರು ಆಗಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಅರ್ಹತೆಗಳು ಆರ್ಟಿಕಲ್ 84ರಲ್ಲಿ ತಿಳಿಸಲಾಗಿದೆ. ಭಾರತದ ಪ್ರಜೆಯಾಗಿರಬೇಕು ಎಂದು ತಿಳಿಸಲಾಗಿದೆ. ಹಾಗೆಯೇ 30 ವರ್ಷ ವಯಸ್ಸಿನವರು ಆಗಿರಬೇಕು. ಹಾಗೆಯೇ ಸಂಸತ್ತು ನಿರ್ಧಾರ ಮಾಡುವಂತಹ ಒಂದು ಕಾನೂನಿನ ಅನ್ವಯ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಇಲ್ಲಿ ತಿಳಿಸಲಾಗಿದೆ. ನಂತರ ಇದರ ಚುನಾವಣೆಯ ಬಗ್ಗೆ ನಾವು ಗಮನಿಸಿದರೆ ಇಲ್ಲಿ ರಾಜ್ಯಸಭೆಯ ಸದಸ್ಯರನ್ನು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏಕಮತವನ್ನು ವರ್ಗಾಯಿಸುವ ಪ್ರಮಾಣಾನುಗುಣ ಪದ್ಧತಿಯ ಮೂಲಕ ಚುನಾಯಿಸ್ತಾರೆ. ಸಂಸತ್ತು ನಿರ್ಧರಿಸಿದ ಕಾನೂನಿನ ಅನ್ವಯ ಪ್ರತಿ ಕೇಂದ್ರಾಡಳಿತ ಪ್ರದೇಶಗಳಿಂದ ರಾಜ್ಯಸಭಾ ಸದಸ್ಯರು ಪರೋಕ್ಷವಾಗಿ ಚುನಾಯಿತರ ಸಮೂಹದಿಂದ ಅವರು ಆಯ್ಕೆ ಆಗ್ತಾರೆ. ಹಾಗಾಗಿ ಇವರು ರಾಜ್ಯಗಳಿಂದ ಆಯ್ಕೆಯಾಗುವಂತಹ ಸದಸ್ಯರನ್ನು ಇದು ಒಳಗೊಂಡಿರುವುದರಿಂದ ಇದನ್ನು ರಾಜ್ಯಗಳ ಪರಿಷತ್, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಇದನ್ನು ಕರೆಯಲಾಗಿದೆ. ಇದು ರಾಜ್ಯಗಳ ಹಿತಾಸಕ್ತಿಯನ್ನು ಕಾಯ್ತದೆ. ಆರ್ಟಿಕಲ್ 249 ನಾವು ಗಮನಿಸಿದ್ರೆ ಅಲ್ಲಿ ನಾವು ಏನ್ ನೋಡ್ತೀವಿ? ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ರಾಜ್ಯ ಪಟ್ಟಿಯಲ್ಲಿರುವಂತಹ ಯಾವುದೇ ವಿಷಯವನ್ನ ಕುರಿತು ಕೇಂದ್ರ ಸರ್ಕಾರ ಅದನ್ನು ತನ್ನ ಕೇಂದ್ರ ಪಟ್ಟಿಗೆ ವರ್ಗಾಯಿಸಲಿಕ್ಕೆ ಇಚ್ಛಿಸಿದರೆ ಅಂತಹ ಸಂದರ್ಭದಲ್ಲಿ ಅದು ರಾಜ್ಯಸಭೆಯ ಅನುಮತಿಯನ್ನು ಪಡೆಯಲೇಬೇಕಾಗ್ತದೆ. ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ರಾಜ್ಯಸಭೆಯ ಅನುಮತಿ ಇಲ್ಲದೆ ಯಾವುದೇ ಒಂದು ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯವನ್ನು ಕೇಂದ್ರ ಪಟ್ಟಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲ. ಈ ರೀತಿಯಾಗಿ ಅದು ರಾಜ್ಯಗಳ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತದೆ ಅಂತ ನಾವು ಇದನ್ನು ನೋಡ್ತೀವಿ. ಇದರ ಅಧಿಕಾರಾವಧಿ ಅಂದರೆ ಇದು ಶಾಶ್ವತ ಸದನ. ಇದರ ಸದಸ್ಯರು 6 ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ. ಪ್ರತಿ 2 ವರ್ಷಕ್ಕೆ ಒಂದು ಸಲ 1/3 ಸದಸ್ಯರು ನಿವೃತ್ತರಾಗ್ತಾರೆ. 1/3 ಮೆಂಬರ್ಸ್ ರಿಟೈರ್ ಆಫ್ಟರ್ ಎವ್ರಿ 3 years. ಹೀಗೆ ಈ ಸದನವು ಶಾಶ್ವತ ಸದನ ಅಂತ ಕರೆಸ್ಕೊಂಡಿದೆ. ಏಕೆಂದ್ರೆ ಏಕಕಾಲದಲ್ಲಿ ಎಲ್ಲಾ ಸದಸ್ಯರು ಆಯ್ಕೆ ಆಗಲ್ಲ, ಏಕಕಾಲದಲ್ಲಿ ಅವರು ಅಧಿಕಾರದಿಂದ ಕೆಳಗೆ ಇಳಿಯುವುದಿಲ್ಲ. ಇದರ ಸದಸ್ಯರು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಅವರು ಆಯ್ಕೆ ಆಗಿರ್ತಾರೆ. ಹಾಗಾಗಿ ರಾಜ್ಯಸಭೆಯ ಸದಸ್ಯರನ್ನು ಅವರು ವಿದ್ವಾಂಸರ ಸದನ ಅಂತ ಅದನ್ನು ಕರೆಯಲಾಗಿದೆ. ರಾಜ್ಯಸಭೆಯನ್ನು ವಿದ್ವಾಂಸರ ಸದನ, ಹೌಸ್ ಆಫ್ ಇಂಟೆಲೆಕ್ಚುವಲ್ ಅಂತ ಕರೆಯಲಾಗಿದೆ. ಯಾಕೆಂದ್ರೆ ರಾಷ್ಟ್ರಾಧ್ಯಕ್ಷರಿಂದ ಆಯ್ಕೆಯಾದಂತಹ 12 ಜನ ಸದಸ್ಯರು ಇರ್ತಾರೆ. ಈ ಸದಸ್ಯರು ಕಲೆ, ಇದರಲ್ಲಿ ಕ್ರೀಡೆನೂ ಬರ್ತದೆ, ಸಾಹಿತ್ಯ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಂತಹ ಸದಸ್ಯರು ಇರ್ತಾರೆ. ಗಣನೀಯ ಸೇವೆಯನ್ನು ಸಲ್ಲಿಸಿದಂತಹ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. President nominates 12 persons of excellence in this house. ಹಾಗಾಗಿ ಇದನ್ನು ಒಂದು ಹೌಸ್ ಆಫ್ ಇಂಟೆಲೆಕ್ಚುವಲ್ಸ್ ಅಂತ ಇದನ್ನು ಕರೆಯಲಾಗಿದೆ. ಮತ್ತು ಈ ರಾಜ್ಯಸಭೆಯು ವೈಸ್ ಪ್ರೆಸಿಡೆಂಟ್ ಅನ್ನು ಅಧ್ಯಕ್ಷರನ್ನಾಗಿ ಒಳಗೊಂಡಿದೆ. ಪದನಿಮಿತ್ತ ಅಧ್ಯಕ್ಷರು ಅಂತ ಕರೀತಾರೆ. ಎಕ್ಸ್ ಆಫಿಸಿಯೋ ಚೇರ್ಪರ್ಸನ್ ಎಂದು ಕರೆಯುತ್ತಾರೆ. ಆಫಿಸಿಯೋ ಅಂದರೆ ಅದರ ಅರ್ಥ ಬೈ ವರ್ಚ್ಯೂ ಆಫ್ ದೇರ್ ಪೊಸಿಷನ್ ಆರ್ ಬೈ ವರ್ಚ್ಯೂ ಆಫ್ ದೇರ್ ಆಫೀಸ್. ಅಂದರೆ ಅವರ ಏನು ಹುದ್ದೆ ಇದೆ, ಅವರ ಏನು ಸ್ಥಾನ ಇದೆ, ಆ ಸ್ಥಾನಕ್ಕೆ ಇರುವಂತಹ ಒಂದು ಅಧಿಕಾರ. ಅಂದರೆ ಪದನಿಮಿತ್ತ ಅಧ್ಯಕ್ಷರು. ಅವರು ಯಾಕೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅವರು ಉಪರಾಷ್ಟ್ರಾಧ್ಯಕ್ಷರು ಆಗಿರುವುದರಿಂದ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಗೊತ್ತುಪಡಿಸಿರುವಂತಹ ಸ್ಥಾನ ಇರುವುದರಿಂದ ಅವರು ಈ ಒಂದು ಸ್ಥಾನಕ್ಕೆ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಅದನ್ನು ಪದನಿಮಿತ್ತ ಅಧ್ಯಕ್ಷರು ಅಥವಾ ಎಕ್ಸ್ ಆಫಿಷಿಯೋ ಚೇರ್ಪರ್ಸನ್ ಅಂತ ಕರೀತಾರೆ. ರಾಜ್ಯಸಭೆಯು ತನ್ನ ಸದಸ್ಯರಲ್ಲಿ ಒಬ್ಬರನ್ನು ಡೆಪ್ಯೂಟಿ ಚೇರ್ಮನ್ ಆಗಿಯೂ ಸಹ ಅದು ಆಯ್ಕೆ ಮಾಡ್ತದೆ. ಇನ್ನು ಈ ರಾಜ್ಯಸಭೆಯ ವಿಶಿಷ್ಟತೆ ಏನು? ಯಾಕೆಂದರೆ ನಾವು ಲೋಕಸಭೆಯನ್ನು ಬಲಿಷ್ಠ ಸದನ ಅಂತ ಗುರುತಿಸ್ತೀವಿ. ಹಾಗಾದ್ರೆ ರಾಜ್ಯಸಭೆಯು ಕೆಲವೊಂದು ವಿಷಯಗಳಲ್ಲಿ ತನ್ನದೇ ವಿಶಿಷ್ಟತೆಯನ್ನು ಅದು ಹೊಂದಿದೆ. ಉದಾಹರಣೆಗಾಗಿ ನಾವು ನೋಡ್ಬೇಕಂದ್ರೆ ಆರ್ಟಿಕಲ್ 312 ಆಲ್ ಇಂಡಿಯಾ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ ಏನೇ ಮಸೂದೆಗಳಿದ್ರೆ ಅದನ್ನು ಮೊದಲು ರಾಜ್ಯಸಭೆಯಲ್ಲಿಯೇ ಮಂಡನೆ ಮಾಡಬೇಕು ಅಂತ ನಿಯಮ ಇದೆ. ಈ ಆರ್ಟಿಕಲ್ ತಿಳಿಸ್ತದೆ. ಆರ್ಟಿಕಲ್ 312 ಉದಾಹರಣೆಗಾಗಿ IAS IPS ಗೆ ಸಂಬಂಧಪಟ್ಟಂತೆ ಇರಬಹುದು. ಏನೇ ನಿಯಮಗಳನ್ನು ರಚನೆ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟಂತಹ ಮಸೂದೆ ಮೊದಲು ರಾಜ್ಯಸಭೆಯಲ್ಲಿಯೇ ಮಂಡನೆ ಆಗಬೇಕು.
ಇನ್ನು ಜಂಟಿ ಅಧಿವೇಶನವನ್ನು ರಾಷ್ಟ್ರಾಧ್ಯಕ್ಷರು ಕರೀತಾರೆ. ಈ ಜಂಟಿ ಅಧಿವೇಶನ ಯಾವಾಗ ಕರೀತಾರೆ ಅಂತ ಅಂದರೆ, ಒಂದು ಸದನದಿಂದ ಮಸೂದೆ ಪಾಸಾಗಿ ಇನ್ನೊಂದು ಸದನಕ್ಕೆ ಹೋದಾಗ ಇನ್ನೊಂದು ಸದನದ ಒಪ್ಪಿಗೆ ಅದು ಒಂದು ಸದನದಿಂದ ಮಸೂದೆ ಪಾಸಾಗಿ ಇನ್ನೊಂದು ಸದನಕ್ಕೆ ಹೋಗ್ತದೆ. ಹೀಗೆ ಮಸೂದೆ ಒಂದು ಸದನದಿಂದ ಇನ್ನೊಂದು ಸದನಕ್ಕೆ ಅದು ಹಾಗೆಯೇ ಪಾಸ್ ಆಗ್ತಾ ಇದ್ದರೆ ಅಂತಹ ಸಂದರ್ಭಗಳಲ್ಲಿ ಪ್ರೆಸಿಡೆಂಟ್ ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕರೀತಾರೆ, ಅಂದರೆ ಜಂಟಿ ಅಧಿವೇಶನವನ್ನು ಕರೀತಾರೆ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸ್ತಾರೆ. ಮತ್ತು ಸಾಮಾನ್ಯವಾಗಿ ಲೋಕಸಭೆಯ ಸದಸ್ಯರು ಹೆಚ್ಚಿರುವುದರಿಂದ ಅಲ್ಲಿ ಲೋಕಸಭೆಯು ಪಾಸು ಮಾಡಿದಂತಹ ಮಸೂದೆ ಇನ್ನೊಂದು ಸಲ ಅಲ್ಲಿ ಪಾಸ್ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಸದನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವೊಂದು ವಿಚಾರಗಳನ್ನು ನಾವು ನೋಡ್ಬೇಕಂದ್ರೆ, ಸದನದಲ್ಲಿ ಬಳಸುವಂತಹ ಒಂದು ಭಾಷೆ ಯಾವುದಿದೆ. ಸಂಸತ್ತಿನಲ್ಲಿ ಆರ್ಟಿಕಲ್ 120 ಪ್ರಕಾರ ಸಂಸತ್ತಿನ ಕಾರ್ಯಕಲಾಪಗಳು ಅವುಗಳು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಅವುಗಳು ನಡೆಸಲ್ಪಡ್ತವೆ. ದ ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ಮೇ ಬಿ ಕಂಡಕ್ಟೆಡ್ ಇನ್ ಹಿಂದಿ ಆರ್ ಇಂಗ್ಲಿಷ್. ಆದರೆ ಸದನದ ಸದಸ್ಯರಿಗೆ ತಮ್ಮ ಮಾತೃಭಾಷೆಯಲ್ಲಿ ಭಾಷಣ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಆದರೆ ಅವರು ತಮ್ಮ ಸದನದ ಸಭಾಧ್ಯಕ್ಷರ ಅಥವಾ ಅಧ್ಯಕ್ಷರ ಅನುಮತಿಯನ್ನು ಪಡ್ಕೊಂಡು ತಮ್ಮ ಭಾಷಣವನ್ನು, ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಮಾತೃಭಾಷೆಯಲ್ಲಿ ಮಂಡಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಸಂಸತ್ತಿನ ಎರಡು ಸದನಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಕಾರ್ಯವಿಧಾನದ ಬಗ್ಗೆ, ಪ್ರೊಸೀಜರ್ಸ್ ಆಫ್ ಪಾರ್ಲಿಮೆಂಟರಿ ಬಿಸ್ನೆಸ್. ಮೊದಲನೇದಾಗಿ ಸೆಷನ್ಸ್ ಅಂತ ಯಾವುದನ್ನು ಕರೀತಾರೆ. ಸಿಟಿಂಗ್ಸ್ ಆಫ್ ಪಾರ್ಲಿಮೆಂಟ್ ಆರ್ ಕಾಲ್ಡ್ ಸೆಷನ್ಸ್, ಅಂದರೆ ಸಂಸತ್ತಿನ ಅಧಿವೇಶನಗಳು ಅಂತ ಅರ್ಥ. ನಾವು ಈಗಾಗಲೇ ನೋಡಿದ ಹಾಗೆ ಸಂಸತ್ತಿನ ಎರಡು ಸದನಗಳಲ್ಲಿ 3 ಅಧಿವೇಶನಗಳು ನಡೀತವೆ. ಒಂದು ಅಧಿವೇಶನ ಮತ್ತು ಇನ್ನೊಂದು ಅಧಿವೇಶನದ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರದು. ಮತ್ತು ಚಳಿಗಾಲ, ಮಳೆಗಾಲ, ಬಜೆಟ್ ಅಧಿವೇಶನ ಅಂತ ಹೇಳಿ 3 ಅಧಿವೇಶನಗಳನ್ನು ನಡೆಸ್ತಾರೆ. ನಂತರ ಸಮನಿಂಗ್ ಆಫ್ ಪಾರ್ಲಿಮೆಂಟ್ ಅಂದರೆ ಅಧಿವೇಶನ ಕರೆಯುವುದು ಅಂತ ಅರ್ಥ. ಮೀನ್ಸ್ ಕನ್ವರ್ಟಿಂಗ್ ಪಾರ್ಲಿಮೆಂಟ್ ಫಾರ್ ಇಟ್ಸ್ ಸೆಷನ್. ಅಂಡರ್ ಆರ್ಟಿಕಲ್ 85 ಪ್ರೆಸಿಡೆಂಟಿಗೆ ಪಾರ್ಲಿಮೆಂಟಿನ ಅಧಿವೇಶನ ಕರೆಯುವಂತ ಅಧಿಕಾರವನ್ನು ನೀಡಲಾಗಿದೆ. ನಂತರ ಅಡ್ಜರ್ನಮೆಂಟ್ ಅಂದರೆ ಏನು? ಸಭೆಯನ್ನು ಮುಂದೂಡುವುದು ಅಂತ ಅರ್ಥ. ಇಟ್ ಈಸ್ ದ ಟರ್ಮಿನೇಷನ್ ಆಫ್ ದ ಹೌಸ್ ಆರ್ ಬೋತ್ ದ ಹೌಸಸ್ ಅಂತ ನಾವು ನೋಡ್ಬೋದು. ಅಂದರೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಸ್ಪೀಕರ್ ಯಾವುದೇ ಒಂದು ಕಾರಣದಿಂದ ಸದನದ ಒಳಗಡೆ ಗಲಾಟೆಯಿಂದಲೋ ಏನೋ ಒಂದು ಗೊಂದಲಮಯ ವಾತಾವರಣದಿಂದಲೋ ಅಧಿವೇಶನ ನಡೆಸಲಿಕ್ಕೆ ಏನಾದರೂ ತೊಂದರೆ ಉಂಟಾದರೆ ಅಂತಹ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಏನ್ ಮಾಡ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆದಂತಹ ಸಭಾಧ್ಯಕ್ಷರು ಒಂದು 5 ನಿಮಿಷಕ್ಕೆ ಅಥವಾ ಒಂದು ದಿವಸಕ್ಕೆ ಅಥವಾ ಕೆಲವೊಂದು ದಿನಗಳ ಕಾಲ ಅಧಿವೇಶನವನ್ನು ಅವರು ಮುಂದೂಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅಧಿವೇಶನವೇ ಮುಕ್ತಾಯ ಆಗುವಂತಹ ಸಂದರ್ಭನೂ ಇರ್ತದೆ. ಸಮಟೈಮ್ಸ್ ದ ಹೌಸ್ ಮೇ ಬಿ ಅಡ್ಜರ್ನ್ಡ್ ಇಂಡೆಫಿನೆಟ್ಲಿ ಅಂತಾನು ನೋಡ್ತೀವಿ. ಹೀಗೆ ಅಂತ್ಯ ಆದಂತಹ ಅಧಿವೇಶನ ಮತ್ತೆ ಅದನ್ನು ಕರೀಲಿಕ್ಕೆ ಅವಕಾಶವನ್ನು ಸಹ ಕೊಡಲಾಗಿದೆ. ಇನ್ನೊಂದು ಬರ್ತದೆ ಪ್ರೊರೋಗೇಷನ್, ಅಂದರೆ ಸಭೆಯನ್ನು ಮುಂದಕ್ಕೆ ಹಾಕುವುದು. ಇಟ್ ಈಸ್ ದ ಎಂಡಿಂಗ್ ಆಫ್ ಸೆಷನ್ ಬೈ ದ ಪ್ರೆಸಿಡೆಂಟ್, ಅಂದರೆ ಅಧಿವೇಶನವನ್ನು ಅಲ್ಲಿಗೆ ಮುಗಿಸುವಂತೆ ರಾಷ್ಟ್ರಾಧ್ಯಕ್ಷರು ಆದೇಶವನ್ನು ಕೊಡಬಹುದು. ಆರ್ಟಿಕಲ್ 85 ಪ್ರಕಾರ ಆಫ್ಟರ್ ದ ಡ್ಯೂರೇಷನ್ ಆಫ್ ಸೆಷನ್ ಪ್ರೆಸಿಡೆಂಟ್ ಮೇ ಪ್ರೊರೋಗ್ ಬೋತ್ ದ ಹೌಸಸ್ ಆರ್ ಐದರ್ ಹೌಸಸ್. ಅದರ ಅವಧಿ ಮುಗಿದ ತಕ್ಷಣ, ಅಧಿವೇಶನದ ಅವಧಿ ಮುಗಿದ ತಕ್ಷಣ ಅದನ್ನು ಸಭೆಯನ್ನು ಮುಂದಕ್ಕೆ ಹಾಕುವಂತ ಅಧಿಕಾರವನ್ನು ಪ್ರೆಸಿಡೆಂಟಿಗೆ ಕೊಡಲಾಗಿದೆ. ಆದರೆ ಪ್ರೆಸಿಡೆಂಟ್ ಅದನ್ನು ಯಾವಾಗ ಮುಂದಕ್ಕೆ ಹಾಕ್ತಾರೋ ಮತ್ತೆ ಅದನ್ನು ಕರೆಯುವಂತ ಅಧಿಕಾರ ಪ್ರೆಸಿಡೆಂಟಿಗೆ ಕೊಡಲಾಗಿದೆ. ವೆನ್ ಪಾರ್ಲಿಮೆಂಟ್ ಈಸ್ ಪ್ರೊರೋಗ್ಡ್ ಇಟ್ ಕೆನಾಟ್ ಬಿ ರಿಅಸೆಂಬಲ್ ವಿದೌಟ್ ಬೀಯಿಂಗ್ ಸಮನ್ಡ್ ಬೈ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಎಲ್ಲಿಯ ತನಕ ಅಧಿವೇಶನ ಕರೆಯುವುದಿಲ್ಲವೋ ಅಲ್ಲಿಯ ತನಕ ಅಧಿವೇಶನ ಮತ್ತೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಅಡ್ಜರ್ನಮೆಂಟ್ ಅಲ್ಲಿ ಏನ್ ನೋಡ್ತೀವಿ, ತಾತ್ಕಾಲಿಕವಾಗಿ ಅಧಿವೇಶನವನ್ನು ಮುಂದಕ್ಕೆ ಹಾಕಿದ್ರೂ ಸಹ ಮತ್ತೆ ಅಧಿವೇಶನ ನಡೆಸಲಿಕ್ಕೆ ಅವಕಾಶ ಇದೆ. ಆದ್ರೆ ಯಾವಾಗ ಪ್ರೆಸಿಡೆಂಟ್ ಅದನ್ನು ಸಭೆಯನ್ನು ಮುಂದಕ್ಕೆ ಹಾಕ್ತಾರೋ, ಅಂದ್ರೆ ಪ್ರೊರೋಗ್ ಮಾಡ್ತಾರೋ, ಅವಾಗ ಮತ್ತೆ ಪ್ರೆಸಿಡೆಂಟ್ ಅದನ್ನು ಕರೆದಾಗ ಮಾತ್ರ ಅಧಿವೇಶನ ನಡೆಸಲಿಕ್ಕೆ ಸಾಧ್ಯ. ದ ಪವರ್ ಈಸ್ ಎಕ್ಸರ್ಸೈಸ್ಡ್ ಬೈ ದ ಪ್ರೆಸಿಡೆಂಟ್ ಬೈ ದ ಅಡ್ವೈಸ್ ಆಫ್ ದ ಗವರ್ಮೆಂಟ್ ಅಂತ ನೋಡ್ತೀವಿ. ಇನ್ನೊಂದು ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂತ ಇನ್ನೊಂದು ಒಂದು ಪದ ಅಂದರೆ ಕೋರಂ. ಕೋರಂ ಅಂದರೆ ಕನಿಷ್ಠ ಹಾಜರಾತಿ ಅಂತ ಅರ್ಥ. ಇದು
ಸದನದ ಅಧಿವೇಶನ ನಡೆಸಲಿಕ್ಕೆ ಎಷ್ಟು ಜನ ಸದಸ್ಯರಿರಬೇಕು, ಮಿನಿಮಮ್ ನಂಬರ್ ಆಫ್ ಮೆಂಬರ್ ಫಿಕ್ಸ್ಡ್ ಫಾರ್ ದ ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್. ಅಧಿವೇಶನ ನಡೆಸಲಿಕ್ಕೆ ಕನಿಷ್ಠ ಹಾಜರಾತಿ ಅಗತ್ಯ ಆಗಿದೆ. ಅಷ್ಟು ಹಾಜರಾತಿ ಇದ್ರೆ ಮಾತ್ರ ರಾಜ್ಯಸಭೆ ಆಗಲಿ ಲೋಕಸಭೆ ಆಗಲಿ ತಮ್ಮ ಅಧಿವೇಶನಗಳನ್ನು ಅವರು ನಡೆಸ್ತಾರೆ. ಡಿಸಾಲ್ಯೂಷನ್ ಅಂದ್ರೆ ಏನು ಅಂದರೆ ವಿಸರ್ಜನೆ ಮಾಡುವುದು ಅಂತ ಅರ್ಥ. ಎಂಡಿಂಗ್ ದ ಟರ್ಮ್ ಆಫ್ ಲೋಕಸಭಾ is called dissolution. After its dissolution, election is to be conducted to constitute a new house. ಅಂದರೆ ಲೋಕಸಭೆ ವಿಸರ್ಜನೆ ಆದ ನಂತರ ಮತ್ತೆ ಚುನಾವಣೆಗಳು ನಡೀತವೆ. ಈ ಚುನಾವಣೆಗಳ ಮೂಲಕ ಮತ್ತೆ ಹೊಸ ಸರ್ಕಾರದ ರಚನೆಯನ್ನು ಮಾಡಲಾಗುತ್ತದೆ. ಈ ರೀತಿಯಾಗಿ ನಾವು ಸಂಸತ್ತಿನ ಎರಡೂ ಸದನಗಳಲ್ಲಿ ಬರುವಂತಹ ಕೆಲವೊಂದು ಮಹತ್ವದ ವಿಚಾರಗಳ ಬಗ್ಗೆ ಇಲ್ಲಿ ನೋಡಿದ್ದೀವಿ. ಇದು ವಿದ್ಯಾರ್ಥಿಗಳೇ ನಿಮಗೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಮತ್ತೆ ಮುಂದೆ ನೀವು ತೆಗೆದುಕೊಳ್ಳಬೇಕಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಇದು ಒಂದು ಮಹತ್ವದ ವಿಷಯ ಅಂತ ನಾನು ಭಾವಿಸಿದ್ದೇನೆ. ಇದು ನಿಮಗೆ ಅನುಕೂಲಕರ ಆಗಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.